ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಜ್ಯೋತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮತ್ತೆ ನಾವು ಮೋನಿ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ದೀವಿ. ಪಿಂಕ್ ಪಿಂಕ್ ಪಂಕಿ. ನಾನು ಮತ್ತೆ ಶಿಖಾ. ಅದು ಮರ್ತೋದಾ? ಓಕೆ, ಸ್ಕಿನ್ ಕಲರಾ? ಓ ಮೈ ಗಾಡ್, ನಂದು ಪಿಂಕ್ ಕಲರ್, ನಿಮಗೆ ಸ್ಕಿನ್ ಕಲರ್. ನಮ್ಮ ಅಜ್ಜಿ ಊರಲ್ಲಿದ್ದೀನಿ, ರಾಣೆಬೆನ್ನೂರಲ್ಲಿ. ಈ ಊರ ಹೆಸರು ಬಂದು ಇದು ಮಾದಾಪುರ ಅಂತ ಹೇಳ್ಬಿಟ್ಟು. ಸೊ ಫಂಕ್ಷನ್ ಇದೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು. ಯಾಕೋ ಮೋಡ ಅಂದರೆ ಮೋಡ ಆಗಿದೆ ನೋಡಿ. ವಿಲೇಜ್ ಒಂದು ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಖುಷಿಯಾಗುತ್ತೆ. ಫಸ್ಟಿಗೆ ಇಲ್ಲಿ ರೋಡ್ ಇರಲಿಲ್ಲ, ಇವಾಗ ರೋಡ್ ಕೂಡ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ. ರೋಡ್ ಹತ್ರನೇ ಅಂದರೆ ಪಕ್ಕದಲ್ಲೇ ಇರೋದು ಮನೆ ಕೂಡ ಹತ್ರ ಕಾಣ್ತಾ ಇದೆ ನೋಡಿ. ಅದೇ ನಮ್ಮ ಮನೆ, ನಮ್ಮ ಅಕ್ಕನ ಮನೆ. ಸೊ ಫ್ರೆಂಡ್ಸ್, ಹಾಗೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ನನ್ನ ತನಿಷ್ಕಾ ಮಲಗಿದ್ದಾಳೆ. ನಮ್ಮ ದೀಪನ್ಗೆ ಹೇಳಿದ್ದೀನಿ ಇಲ್ಲೇ ಇಟ್ಕೊ, ನಾನು ಹೋಗಿ ಊಟ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು. ಫಂಕ್ಷನ್ ನಡೀತಾ ಇರೋದು ಬೇರೆ ಕಡೆ. ಸೊ ಇಲ್ಲಿಂದ ನಮ್ಮ ಮಾವ ಬರ್ತಾರೆ, ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಾವೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ನಮ್ಮ ಮನೆ ಸ್ಮಿತಾ ಬಂದು ನೋಡಿ. ಹಾಯ್ ಹೇಳು ಮಾಲ ಸ್ಮಿತಾ. ಸೊ ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಸೊ ಹಾಗಾಗಿ ಊರಿಗೆ ಬಂದಿದ್ದೀವಲ್ಲ, ನಾನು ಯಾವ ಥರ ಅಂದರೆ ನಾನು ತೋರಿಸಿದ್ದೀನಲ್ಲ ನನ್ನ ಸ್ಯಾರಿ. ಸೊ ವೇರ್ ಮಾಡಿದಾಗ ತೋರಿಸ್ತೀನಿ. ವೀಡಿಯೋನಲ್ಲಿ ಸ್ಕಿಪ್ ಮಾಡಿಬಿಟ್ಟು ಕೊನೆ ತನಕ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಫಂಕ್ಷನಿಗಂತೂ ಮಳೆ ಅಡ್ಡೆ ಆಗಲಿಲ್ಲ ಅಂದರೆ ಸಾಕು. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ನನ್ನ ಮಗಳು ನೋಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ನನಗೆ. ಸುಮ್ಮನೆ ಇರೋದೇ ಇಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಸೊ ಮಳೆ ಅಂತೂ ಫಂಕ್ಷನಿಗಂತೂ ಡಿಸ್ಟರ್ಬ್ ಮಾಡಲಿಲ್ಲ ಖಂಡಿತವಾಗ್ಲೂ. ಅದೊಂದು ಖುಷಿ ಆಯಿತು. ಸೊ ಇವಾಗ ಮಧ್ಯಾಹ್ನದ ಊಟ ಆದಮೇಲೆ ಫಂಕ್ಷನಿಗೆ ರೆಡಿ ಆಗಬೇಕು. ಇವತ್ತು ಮನೇಲಿ ನಮ್ಮ ರೇಣುಕಕ್ಕ ಪೂಜೆ ಮಾಡಿದ್ದಾರೆ. ಅವನೂರು ದ್ಯಾಮವ ಮನೆ ದೇವರು. ಸೊ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಇವಾಗ ಅಡುಗೆ ಕೂಡ ಮಾಡ್ತಾಯಿದ್ದಾರೆ ಸ್ಪೆಷಲಾಗಿ. ಅಂದರೆ ಈ ಕಡೆ ವಿಲೇಜ್ ಸೈಡು ಬೂಂದಿ ಮತ್ತು ಬಾದುಷಾ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಾನು ಹಾಗೆ ಸ್ಮಾಲ್ ಕ್ಲಿಪ್ನ ವಿಡಿಯೋ ಮಾಡಿಕೊಂಡೆ. ಬೂಂದಿ ಮಾಡ್ತಾಯಿದ್ರು, ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ. ನನಗೆ ಬೂಂದಿ ಮತ್ತು ಬಾದುಷಾ ಅಂದರೆ ತುಂಬಾ ಇಷ್ಟ. ಸೊ ರೆಡಿ ಮಾಡ್ತಾಯಿದ್ರು ಮಧ್ಯಾಹ್ನದ ಊಟಕ್ಕೆ. ಮತ್ತು ಇವತ್ತು ಫಂಕ್ಷನ್ ಬಂದು 4 ಗಂಟೆಗಿದೆ. ಏನಕ್ಕಂದರೆ ಮಳೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀವಿ ಫಂಕ್ಷನ್ನ. ಸೊ ಸ್ವೀಟ್ ಎಲ್ಲ ರೆಡಿ ಆಗಿದೆ ಆಲ್ರೆಡಿ. ಇನ್ನು ನಾನು ರೆಡಿ ಆದೆ. ನನ್ನ ಔಟ್ಫಿಟ್ ಈ ಥರ ಇದೆ ನೋಡಿ ಫ್ರೆಂಡ್ಸ್. ನಾನಿವತ್ತು ಹಾಫ್ ಸ್ಯಾರಿ ಫಂಕ್ಷನ್ಗೆ ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ವೆಯ್ಟ್ ಅಂತಾನೆ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ. ಸೊ ನೋಡಿದ್ರಲ್ಲ, ನಾನಿನ್ನೂ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಪಿನ್ ನಾನು ಕಂಪ್ಲೀಟಾಗಿ ಮಾಡ್ಕೊಂಡಿಲ್ಲ, ಜಸ್ಟ್ ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಚೇಂಜ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಶೀಲಕ್ಕ ಬಂದು ಫಂಕ್ಷನಲ್ಲಿ ತುಂಬ ಬ್ಯುಸಿಯಾಗಿದ್ದಾಳೆ, ಅವಳ ಹತ್ರ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ರಮೇಶ್ ಮಾಮ, ಗೊತ್ತಲ್ವ, ನಮ್ಮ ಯಶೋದಕ್ಕ ಎಲ್ಲರೂ ಬಂದಿದ್ದರು. ಇದು ನಮ್ಮ ಅಜ್ಜಿ ಊರು, ರಾಣೆಬೆನ್ನೂರು ಹತ್ರ ಇರುವಂತಹ ಇದು ನುಕ್ಕಾಪುರ ಅಂತ ಹೇಳಿಬಿಟ್ಟು. ನಮ್ಮಂತ ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರ್ಕೊಂಡಿದ್ದೀವಿ. ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲರೂ ನನಗೆ ವಿಡಿಯೋ ಮಾಡ್ತಿದ್ದೀನಿ ಅಂದಿದ ತಕ್ಷಣ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಚಿಕ್ಕಮ್ಮ, ಲಕ್ಷ್ಮೀ ಚಿಕ್ಕಮ್ಮ, ತುಂಬ ದಿನ ಆದಮೇಲೆ ವಿಲೇಜಿಗೆ ಬಂದಿದ್ದೀವಿ. ವಿಲೇಜ್ ವಾತಾವರಣ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಂದು, ನಮ್ಮ ಗುಂಡಿ ಎಲ್ಲರೂ ಫೋಟೋಸು ವಿಡಿಯೋಸು ತೆಗೆಸ್ಕೊಳ್ತಾ ಇದ್ರು. ಬೆಂಗಳೂರಿಂದ ಇವರು ನಮ್ಮ ಚಂದು ಮತ್ತು ಮಧು ಕೂಡ ಬಂದಿದ್ದರು. ನಮ್ಮ ಗುಂಡಿ ಬಂದು ದಾವಣಗೆರೆಯಲ್ಲೇ ಇರೋದು. ಗುಂಡಿ ಅಂದರೆ ನಮ್ಮ ರಕ್ಷಿತಾ, ನಮ್ಮ ಚಿಕ್ಕಮ್ಮ ಮಗಳು. ನಮ್ಮ ರಕ್ಷಿತಾ ಹರ್ಷಿತಾ ಅಷ್ಟೇ ರೇಷ್ಮೆ ಸ್ಯಾರಿಯಲ್ಲಿ ಫುಲ್ ಮೆಂಚಿಂಗ್. ಫಸ್ಟ್ ಟೈಮ್ ಅವರಿಬ್ಬರು ಫುಲ್ ಟ್ರೆಡಿಷ್ನಲಾಗಿ ರೆಡಿಯಾಗಿದ್ದಾರೆ. ನಮ್ಮ ಹರ್ಷಿತಾನಿಗೆ ನಾನೇ ಹೇರ್ ಸ್ಟೈಲ್ ಹಾಕಿದ್ದು. ಸೊ ಅದಾದ ನಂತರ ನಮ್ಮ ಮಧು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ವಿಲೇಜ್ ಸೈಡಲ್ಲಿ ಸ್ವಲ್ಪ ಮಳೆ ಬಂದರೆ ಕಷ್ಟ ಅಲ್ವಾ, ಹಾಗಾಗಿ ನಾವು ಬೇಗ ಫಂಕ್ಷನ್ನ ಅರೇಂಜ್ ಮಾಡಿದ್ವಿ. ನೋಡಿ ನಮ್ಮ ಮಾವನ ಹೆಂಡತಿ ರಾಧಾ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾರೆ, ಏನೋ ಮಾಡ್ತಿದ್ದಾಳೆ ಜ್ಯೋತಿ ವಿಡಿಯೋ ಅಂತ ಹೇಳಿಬಿಟ್ಟು. ಆಮೇಲೆ ಎಲ್ರದ್ದು ಊಟ ಆಯಿತು, ಕೂತ್ಕೊಂಡಿದ್ದಾರೆ. ಈ ಕಡೆ ಎಲ್ಲ ಒಂಥರ ಖುಷಿ, ಅಂದರೆ ಸಂಭ್ರಮದಿಂದ ಸೆಲೆಬ್ರೇಷನ್ ಮಾಡ್ತಾರೆ. ಪ್ರತಿಯೊಂದು ಕಡೆನೂ ಹಾಗೆ ಮಾಡ್ತಾರೆ. ಸ್ವಲ್ಪ ವಿಲೇಜ್ ಸೈಡಲ್ಲಿ ಏನಪ್ಪ ಅಂದರೆ ಸಾಂಗ್ ಎಲ್ಲ ಹೇಳಿ ಎಲ್ಲ ಮಾಡ್ತಾರೆ. ಬಟ್ ನಾನು ರೆಡಿಯಾಗಿ ಬರೋಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಆ ಸಾಂಗ್ ಹೇಳೋದೆಲ್ಲ ವಿಡಿಯೋನ ನಾನು ಮಾಡೋದಕ್ಕಾಗಲಿಲ್ಲ.
ಸೊ ಫಂಕ್ಷನ್ ಅದು ಕಂಪ್ಲೀಟ್ ಆಯಿತು. ಆಮೇಲೆ ಫ್ಯಾಮಿಲಿ ಫೋಟೋ ತೊಗೊಳೋಣ ಅಂತೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡು ಕೂತಿದ್ದೀವಿ. ತುಂಬ ದೊಡ್ಡ ಗ್ಯಾಂಗ್ ಅಂತಲೇ ಹೇಳ್ಬೋದು. ತುಂಬ ವರ್ಷ ಆದಮೇಲೆ ಈ ಥರ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇರೋದು ಅಂತಲೇ ಹೇಳ್ಬೋದು. ಸೊ ಏನಂತಾರೆ ಖುಷಿ ಆಯಿತು. ಸಂಜೆ ಆಗ್ತಾ ಡ್ಯಾನ್ಸು ಮಸ್ತಿ ಮಜಾ ಎಲ್ಲರೂ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ. ನಮ್ಮ ತನಿಷ್ಕಾ ಮಾತ್ರ ನಮ್ಮ ಅಪ್ಪನ ಒಂದು ನಿಮಿಷನೂ ಬಿಟ್ಟಿರೋದಿಲ್ಲ, ಜೊತೆಲೇ ಇರಬೇಕು ಅಪ್ಪ ಅಂತೇಳ್ಬಿಟ್ಟು ಹೋಗಿದ್ದಾಳೆ. ಸೊ ಅದಾದ ನಂತರ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಥರ ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು, ಬಟ್ ಆಗಲಿಲ್ಲ. ಒಂದು ಸ್ಟೆಪ್ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲರೂ ರೆಡಿ ಆದರು. ಫಂಕ್ಷನ್ ಅಂದ್ರೇ ಡ್ಯಾನ್ಸ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ ಖಂಡಿತವಾಗ್ಲೂ. ಸೊ ನಾವು ಹಾಗೆ ಒಂದು ಸ್ಮಾಲ್ ಸ್ಟೆಪ್ಸ್ ಹಾಕಿದ್ವಿ. ಎಲ್ಲರೂ ತುಂಬ ವರ್ಷ ಆದಮೇಲೆ ಜೊತೆಯಲ್ಲಿ ಸೇರಿಕೊಂಡಿದ್ದೀವಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಆಯಿತು ಹಾಫ್ ಸ್ಯಾರಿ ಫಂಕ್ಷನ್ ಅಂತೂ. ಸೊ ಇನ್ನೇನು ಇವಾಗ ನಮ್ಮ ಹಾಫ್ ಸ್ಯಾರಿ ಫ್ರೆಂಡ್ಸ್, ನಿಮಗೆಲ್ಲ ಇವತ್ತಿನ ಹಾಫ್ ಸ್ಯಾರಿ ಫಂಕ್ಷನ್ ಬ್ಲಾಗ್ನ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ದೀಪ ಕೂಡ ಹಾಯ್ ಮಾಡ್ತಾ ಇದ್ದಾಳೆ. ನಮ್ಮ ಪಾಪು ಫಸ್ಟ್ ಟೈಮ್ ನಮ್ಮ ಅಜ್ಜಿ ಊರಿಗೆ ಬಂದಿರೋದು. ಅವನಂತೂ ತುಂಬಾ ಸೈಲೆಂಟ್ ಆಗಿದ್ದಾನೆ. ಅವನು ಸೈಲೆಂಟ್ ಆಗಿರೋದು ನೋಡಿ ತುಂಬಾ ಖುಷಿ ಆಗುತ್ತೆ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.